ನನ್ ಲೈಫ್ ನಾಗ ನಾ ಫಸ್ಟ್ ಟೈಮ್ ಬತ್ತ ನೋಡ್ರಿ ಈ ತರ ಇರೋದು ಅನ್ನ ಆಗಿ ನಮ್ ಹೊಟ್ಟೆಗೆ ಸೇರ್ತ ಅಂತಂದ್ರೆ ಇದ್ರ ಹಿಂದ್ ಕೈ ಇರೋ ನಮ್ ರೈತರ ಪರಿಶ್ರಮ ಎಷ್ಟಿರ್ಬೇಕು. ಎಲ್ರು ರೈತರ ಸಲ ಒಂದ್ ಲೈಕ್ ಮಾಡ್ರಿ. ನಮಸ್ಕಾರ ರೀ, ನಮ್ ಉತ್ತರ ಕರ್ನಾಟಕ ಮಂದಿಗೆ ನಾವು ಬೆಳಗ್ಗೆ ಎಲ್ಲಿ ಹೊಂಟಿವಪ್ಪ, ಗಟ್ಪೀರ್ನಾಗಿರೋ ಶಾಬ್ದುಲ್ ಇಶಾನ್ ದರ್ಗಾಕ್ ನಾವ್ ಹೋಗ್ಲತ್ತೀವಿ. ಯಾಕಂದ್ರೆ ಅಲ್ಲಿ ನಮ್ಮ ಅಣ್ಣವ್ರ ದೇವ್ರಿಗೆ ಮಾಡಿರು. ಆ ಕಡೆ ಹೋಗೋ ಟೈಮ್ ನೋಡಕ್ ವ್ಯೂ ಮಾತ್ರ ಮಸ್ತ್ ಇತ್ತು. ನೀವ್ ಯಾರಾದ್ರೂ ಹೋಗಿಲ್ಲ ಅಂತಂದ್ರೆ ಆ ಸೈಡ್ ಒಂದ್ಸರಿ ಹೋಗ್ ಬರ್ರಿ, ನಿಮ್ಗೆ ಗೊತ್ತಾಗ್ತದೆ. ಈ ದರ್ಗಾ ತೆಲಂಗಾಣದಾಗ ಬರ್ತದ. ನಮ್ ಸ್ಟೇಡಿಯಂ ನಿಂದ 35 ಕಿಲೋಮೀಟರ್ ಆಗ್ತದೆ. ಈ ದೇವಸ್ಥಾನ ಕೆಳಗಿಂದ ನೋಡಕ್ ಈ ರೀತಿದಾಗ ಅದ. ಮೇಲ್ಗಡೆ ಹೋದ್ರು ಹೆಂಗಿರ್ತ ಅಂತೇಳಿ ನಾನ್ ನಿಮ್ಗೆ ತೋರಿಸ್ತೀನಿ ಬರ್ರಿ. ದರ್ಗಾಕ್ ಹೋಗೋ ಮೊದಲೇ ಈ ಸರ್ಪಳಿಲ್ ಜುಗ್ಯಾಕರ. ಇದ್ರ ಶಕ್ತಿ ಏನಂತ ನನಗ್ ಗೊತ್ತಿಲ್ಲ, ನಿಮಗ್ ಏನಾರ ಗೊತ್ತಿದ್ರು ಕಾಮೆಂಟ್ ಮಾಡ್ರಿ. ಇಷ್ಟೆಲ್ಲ ಚಳಿ ಇರೋದ್ರಾಗ 12 ಈ ದರ್ಗಾ ಮ್ಯಾಲ್ ಸೈಡ್ ನಿಂತ ನೋಡಿದ್ರೆ ಯಾವ ರೀತಿ ಕಾಣ್ತದ ನೀವ್ ನೋಡ್ರಿ. ಯಾವ್ದೇ ದೇವ್ರಾದ್ರು ನೀವ್ ಹಿಂದೂ, ನೀವ್ ಮುಸ್ಲಿಂ, ನೀವ್ ಕ್ರಿಶ್ಚಿಯನ್ ಅಂತೇಳಿ ಯಾವ್ದು ದೇವ್ರು ನಮಗ್ ಕೇಳ. ಬಟ್ ನಾವ್ ಜನರೇ ಆ ದೇವ್ರ ನಮ್ದು, ಈ ದೇವ್ರ ನಿಮ್ದು ಅಂತೇಳಿ ಭೇದ ಭಾವ ಮಾಡ್ತೀವಿ. ಯಾಕಂದ್ರೆ ಈ ದರ್ಗಾಕ್ ಎಲ್ಲಾ ಧರ್ಮದವ್ರು ಬಂದು ಪೂಜೆ ಮಾಡ್ತಾರ ತಮ್ಮ ಆರೈಕೆನ ದೇವ್ರ ಹತ್ರ. ಈ ಗುಡಿ ನಿಂತ ರೈಟ್ ಸೈಡ್ ಬಂದ್ರ ವ್ಯೂ ನೋಡ್ರಿ ಯಾವ ತರ ಅದ ನೋಡ್ರಿ. ಇಷ್ಟು ಇಲ್ಲೊಂದ್ ಕೆರಿ ಬರ್ತದೇನೋ, ಮಸ್ತ್ ವ್ಯೂ ಅದ, ಫುಲ್ ಗ್ರೀನ್ ಆಗಿ. ನಾವ್ ಮತ್ ರಿಟರ್ನ್ ಹೊಂಟಿವಿ ಕೆಳಗಡೆ. ಚಿಡಿ ಏರದ್ನು ತಕ್ಲೀಫು, ಇಳಿಯೋದ್ನು ತಕ್ಲೀಫು, ಬಹಳ ಮುಷ್ಕಿಲ್ ಅದ. ದರ್ಗಾ ನಿಂತ ಕೆಳಗಡೆ ಬಂದು ನಾವು ಸೀದಾ ಊಟ ಮಾಡ್ಕೊಂಡು ನಮ್ ಪಯಣ ಶುರು ಆಯ್ತು. ಮತ್ ರಿಟರ್ನ್ ನಮ್ ಸೈಡ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗೆ ನನ್ನ ಪೇಜಿಗೆ ತಪ್ಪದೆ ಫಾಲೋ ಮಾಡಿ.